ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸೋತಿದೆ ನಲ್ಲದೆ, ಚಿತ್ರದ ರಾಮನೆಯ ಚಲಿಸಿದೆ ನಾನು. ವಿಚಿತ್ರದ ರಮನೆಯ ಚಲಿಸಿದೆ ನಾನು, ಸೀತೆಯ ಕಾಣುವ ರೀತಿನವುದೋ, ಮಾತೆಯ ಪಾದವ ನಾನೆಂದು ಕಾಪೆನು. ಮಾತೆಯ ಪಾದವ ನಾನೆಂದು ಕಾಪೆನು, ಸೀತೆಯ ಕಾಣುವ ರೀತಿನವುದೋ ರಾಮ. ರಾಮಚಂದ್ರ, ಒಂದು ಮಾಸದ ಅವಧಿಗಾಗಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಲುಪುತ್ತೇನೆಂದು ಬಂದ ನಾನು ಈಗ ರಿಕ್ತ ಹಸ್ತನಾಗಿ ಹಿಂತಿರುಗಿದರೆ ಶ್ರೀರಾಮಚಂದ್ರನು ವಿರೋಧದಿಂದ ಪ್ರಾಯೋಪರೇಷನ್ ಮಾಡಿಕೊಳ್ಳುವನು, ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಇಷ್ಟಾದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ಏನು ಮಾಡಲಿ, ಏನು ಮಾಡಲಿ? ನಾನೊಬ್ಬರು ಮಾತ್ರ ವಿಫಲನಾಗಿ ಹಿಂದಿರುಗಿದರೆ ಇಂತಹ ಅನರ್ಥಗಳಿಗೆ ಕಾರಣವಾಗುವುದು. ಏನು ಮಾಡಲಿ, ಏನು ಮಾಡಲಿ? ಈ ಲಂಕಾನಗರನೊಳಗೊಂಡ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ಮುಂದೆ ಇರುವುದು, ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ಸಮರ್ಥ. ಆಂಜನೇಯ, ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಅಲ್ಲಿ ನಿನಗೆ ಸೀತಾಮಾತೆಯ ದರ್ಶನವಾಗುತ್ತದೆ. ಜೈ ಜೈ ಸಮರ್ಥ. ಸೈಬೆನ್ನೆ ಪರಿತಾಪ ಪಟ್ಟಣವ, ಸೈಬೆನ್ನೆ ಪರಿತಾಪ ಪಟ್ಟಣವ, ಬಾಲೆ ನೀರೆ ತೋರೆ ಚೆಲ್ಲುವೆ, ಬಾಲೆ ನೀರೆ ತೋರೆ ಚೆಲ್ಲುವೆ, ಬಾಲೆ ನೀರೆ ತೋರೆ ಚೆಲ್ಲುವೆ, ಬಾಲೆ ನೀರೆ ತೋರೆ ಚೆಲ್ಲುವೆ, ಸೈಬೆನ್ನೆ ಪರಿತಾಪ ಪಟ್ಟಣವ. ಭಾವರೂಪವಂತಳ ನೋಟದಲ್ಲಿ, ಭಾವರೂಪವಂತಳ ನೋಟದಲ್ಲಿ ಸಲ್ಲಾಪವ ಕೊಂದಲು ತಾಪವೆಂತದು, ಸಲ್ಲಾಪವ ಕೊಂದಲು ತಾಪವೆಂತದು, ಕೈಪೆನ್ನೆ ಪರಿತಾಪ ಪಟ್ಟಣವ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಕೈಪೆನ್ನೆ ಪರಿತಾಪ ಪಟ್ಟಣವ. ರಾಗದ ಭೋಗದ ಸೊಬಗಿ ವಯ್ಯಾರದ, 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 ಹೂಗಳು ಕಾದಿವೆ ಮಾನಸಕ್ಕೆ, ಹೂಗಳು ಕಾದಿವೆ ಮಾನಸಕ್ಕೆ, ಕೈಪೆನ್ನೆ ಪರಿತಾಪ ಪಟ್ಟಣವ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಬಾಲೆ ನೀರೆ ತೋರೆ ಚೆಲುವೆ, ಕೈಪೆನ್ನೆ ಪರಿತಾಪ ಪಟ್ಟಣವ, ಪಟ್ಟಣವ.
ಉಪಟಳವ ಏನೀ ಮನಸ್ಸಿನ ಕಳವಳ? ತ್ರಿಮೂರ್ತಿ ಶಕ್ತಿಗೆ ದೇವತೆಗಳಿಗಿಂತ ಮಿಗಿಲಾದ ಸೌಂದರ್ಯವತೆಯಾದ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರು ಮನಸ್ಸಿಗೆ ತೃಪ್ತಿ ಇಲ್ಲ. ಅಂಶತೂಲಿಕ ತಲ್ಪದೋಳ್ ಪೌಡಿಸಿದರು ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವರದ್ದೆಲಿಸಿ ಶೋಕ ತಪ್ತಳಾದ ಅವಳನ್ನು ನೋಡಿ ನೋಡಿ ನನ್ನನ್ನು ನಾನೇ ಹರಿಯದವನಾದೆ. ಅದಾವ ಪ್ರೀತಿ, ಅದಾವ ಮೋಹ ದಹಿಸುತ್ತಿದೆ ಈ ನನ್ನ ದೇಹವನ್ನು. ನಾನೀಗೇನು ಮಾಡಲಿ, ಏನು ಮಾಡಲಿ? ಅವಳನ್ನು ಬಲತ್ಕರಿಸಲೇ? ಛೆ ಛೆ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ಧಕ್ಕರಾರಳು ಸೀತೆ. ಏನು ಮಾಡಲಿ, ಏನು ಮಾಡಲಿ? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದುವೆನು. ಕಾಂತಾಮಣಿಗಳೇ, 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 ಮನರಾಗಿಣಿ ನಾವೆಂದು ನಾ ಖಂಡಿಪೆ. ಕಾಂತಾಮಣಿಗಳೇ, ಕಾಂತಾಮಣಿಗಳೇ, ಮನರಾಗಿಣಿ ನಾವೆಂದು ನಾ ಖಂಡಿಪೆ. ತ್ರಿಜಗಂಗಳು ಕಾಣೆನ, ತ್ರಿಜಗಂಗಳು ಕಾಣೆನ, ಭುಜಗವೇಣಿಗೆ ಸಾಟಿಯೇ, ಭುಜಗವೇಣಿಗೆ ಸಾಟಿಯೇ, ಅಜಯ ಮನಗೆ ಮರಣ. ಅಜಯ ಮನಗೆ ಮರಣ. ಭಜಬನಿ ಪನೋಟದೆ ಮದ ಗಜ ಗಮನೆಗಳ ಬೆಂದೂನ ಕಣ್ಣಿಪೆ. ಕಾಂತಾಮಣಿಯಳೆ, ಕಾಂತಾಮಣಿಯಳೆ, ಮನರಾಗಿಣಿನ ಬೆಂದೂನ ಕಣ್ಣಿಪೆ. ಅದೆಂದೂನ ಕಣ್ಣಿಪೆ, ಅದೆಂದೂನ ಕಣ್ಣಿಪೆ. ಏನೇ ಆಗಲಿ, ನನ್ನ ಗುರಿಯನ್ನು ನಾನು ಸಾಧಿಸಲೇಬೇಕು. ನಾನು ಈಗಲೇ ಅಶೋಕವನಕ್ಕೆ ಹೋಗಿ ವಿರಸವನ್ನೇ ತಂದೊಡ್ಡಿ ಧರೆಯಲ್ಲಿ ಸಂಚರಿಸುತ್ತಿರುವ ಆ ಹರಿಯ ಚರಣವನ್ನು ಸೇರಬೇಕೆಂಬುದೇ ನನ್ನ ಮನದ ಇಚ್ಛೆ. ಹೇ ಸೀತೆ, ಜಗನ್ಮಾತೆ, ನೀನೇ ನೀನೇ ನನ್ನ ಮೋಕ್ಷದಾತೆ. ರಾಮಚಂದ್ರ, ಎಲ್ಲಿರುವಿರಿ? ಈ ದೀನಳ ಮೊರೆಯೋ ಕೇಳಿಸಲಿಲ್ಲವೇ? ನನ್ನ ಮೇಲೆ ಕರುಣೆ ಬಾರದೆ ಪ್ರಭು. ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ನನಗೆ ಈ ಜನ್ಮದಲ್ಲಿ ದೊರಕುವುದೇ ಸ್ವಾಮಿ. ರಾಮಚಂದ್ರ, ಏನು ರೂಪು, ಏನು ಲಾವಣ್ಯ! ಶೃಂಗಾರ ಸಂಭ್ರಮವ ಮಾನಕಾನಂದ ಸಂಪದವ ಬಳಿಸಾರೆ ಸವಿನೀಯೆ ಸುಮನೀಯೆ ಬಾ. ಬಳಿಸಾರೆ ಸವಿನೀಯೆ ಸುಮನೀಯೆ ಬಾ. ಶೃಂಗಾರ ಸಂಭ್ರಮವ ಮೋಹನ ರೂಪಿಣಿ ಸುಖಾಸಿನಿ ಸುಮಧುರವಾಣಿ ವಲ್ಲಭ ಪಾಣಿ.
ಪಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಕದ ಸುಮಧುರ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿಸಾರೆ ಸವಿನೀಯ ಸುಮನೀಯ ಬಾ ಬಳಿಸಾರೆ ಸವಿನೀಯ ಸುಮನೀಯ ಬಾ ಶೃಂಗಾರ ಸಂಭ್ರಮವ ಜಾನಕಿ ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವರು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸಿಯಾಗುವ. ಛೀ, ನೀಚನೆ ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವಿರ? ಎಲ್ಲವೋ ನೀಚನೆ, ನೀನು ನನ್ನೊಂದಿಗೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಅವರ ಪಾದ ಚರಣಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಹೊಂದುವೆ, ಕೀರ್ತಿಯನ್ನು ಪಡೆಯುವೆ. ಶರಣಾಗತಿ ಅದೆಂದಿಗೂ ಸಾಧ್ಯವಿಲ್ಲ. ಆ ರಾಮನಿಗೆ ಎದುರುತಕ್ಕವನು ನಾನಲ್ಲ. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ರಾಮಚಂದ್ರ, ಪ್ರಾಣೇಶ್ವರ, ಇದೇನಿದು? ವೀರರು ಶೂರರು ಆದ ನೀವು ಒಂದು ಅಬಲೆಯನ್ನು ಬಲತ್ಕರಿಸುವುದು ಧರ್ಮವೇ, ನ್ಯಾಯವೇ? ಬೇಡ ಪ್ರಭು, ನನ್ನ ಮಾತನ್ನು ಕೇಳಿ. ಬಂಡಾದರಿ, ನೀನೇ ಅದಕ್ಕೆ ಇಲ್ಲಿಗೆ ಬಂದೆ? ಪ್ರಾಣೇಶ್ವರ, ನೀವೆಲ್ಲಿರುವಿರೋ ನಾನು ಅಲ್ಲೇ ಇರುವೆ. ಸೀತೆಯು ರಾಮನ ಸ್ವಯಂವರದಲ್ಲಿ ಪಡೆದಾಗ ಒಂದು ಸಾರಿ ತಲೆ ತಗ್ಗಿಸಿದೆ. ನನ್ನ ತಂಗಿ ಶೂರ್ಪನಖ ಕಿವಿಗಳನ್ನು ಕೊಯ್ದುಕೊಂಡು ರೋಧಿಸುತ್ತಾ ನನ್ನೆದುರಿಗೆ ನಿಂತಾಗ ಮತ್ತೊಂದು ಸಾರಿ ತಲೆ ತಗ್ಗಿಸಿದೆ. ಸೀತೆಯನ್ನು ಅಪಹರಿಸಿ ತಂದು ಇವೆರಡು ಕಾರ್ಯಕ್ಕೂ ಪ್ರತಿಯೋಧನೆಯಾದ ಎಂದು ಸಂತೃಪ್ತನಾದೆ. ಆದರೆ ಈ ವರ್ತನೆಯಿಂದ ನನ್ನ ಆಸೆ ಎಲ್ಲವೂ ನಾಶವಾಗಿ ಹೋಯಿತು. ಆ ಆಸೆ ಎಲ್ಲವೂ ಭಗ್ನವಾಗಿ ಹೋಗಲಿ. ಅದು ಭಗ್ನವಾಗಿ ಹೋಗುವುದು ನನ್ನ ದೇಹದೊಂದಿಗೆ. ಸೀತೆ, ನಿನಗೆ 1 ಮಾಸದ ಅವಧಿಯನ್ನು ಕೊಡುತ್ತಿರುವನು. ನೀನಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಚಿತ್ರವಾಗಿ ಕತ್ತರಿಸಿ ದಿಕ್ಕುಗೋಗಿ ಬಿಸಾಡುವನು. ಎಚ್ಚರಿಕೆ! ರಾಮಚಂದ್ರ, ನನ್ನ ಸರ್ವಾಪರಾಧವನ್ನು ಮನ್ನಿಸು ಪ್ರಭು. ಕೊರಳಿಗೆ ಜಡೆಯನು ಹೊರಳಾಗಿ ಹಾಕುದೆ. ರಾಮಚಂದ್ರ, ಕೊರಳಿಗೆ ಜಡೆಯನು ಹೊರಳಾಗಿ ಹಾಕುದೆ.
ಸುಕ್ಷೇಮಂ. ಅಮ್ಮ, ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವರಾಜನಿಂದಲೇ ಕ್ಷೇಮದಿಂದಿದ್ದಾರೆ ತಾಯಿ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ಶ್ರೀರಾಮಚಂದ್ರನ ಕುಶಲ ವಾರ್ತೆಯು ಕೇಳಿ ಬರುತ್ತಿದೆಯಲ್ಲ. ಇದೇನಾದರೂ ರಾಕ್ಷಸ ಮಾಯೆಯಾಗಿರಬಹುದೇ? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ರಾಮಚಂದ್ರ, ಸ್ವಪ್ನದಲ್ಲಿ ಕಪಿಗಳು ಬಂದರೆ ಅಮಂಗಳಕರವೆಂದು ಹೇಳುವರು ಸ್ವಾಮಿ. ನಿಮಗೆ ಯಾವ ಅಮಂಗಳವೂ ಆಗದಿರಲಿ. ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದ ತಿಳಿಸಿದ ನನ್ನನ್ನು ಹನುಮಂತ, ಮಾರುತಿ, ವಾಯುಪುತ್ರನಂತರ ಕರೆಯುವರು. ಅಮ್ಮ, ಜನಸ್ಥಾನದಲ್ಲಿ ದುಳನಾದ ದಶಕಂಠನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಇವನು ಶತ್ರು ಪಕ್ಷದಲ್ಲದವನೆಂದು ತೋರುತ್ತಿದೆ. ಇರಲಿ, ಈತನಿಗೆ ನಾನು ನಿಜಾಂಶವನ್ನು ತಿಳಿಸುವೆನು. ಜನಕ ಧರಣಿ ವರ ಜನಕ ಜನಕ ಧರಣಿ ವರ ಜನಕ ವರ ಜನಕ ದಶರಥ ವನೀಂದ್ರ ಮಾವ ಇನಿಯ ಕೌಸಲ್ಯ ವರ ತನಯ ಇನಿಯ ಕೌಸಲ್ಯ ವರ ತನಯ ಶ್ರೀರಾಮಚಂದ್ರನ ಅನುಪಮ ವಿಜಯ ಅಯ್ಯ, ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇನಯ್ಯ, ನಾನೇ. ಧನ್ಯನಾದನಮ್ಮ, ಧನ್ಯನಾದನು.
ಹಿಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ಭೂತತ್ವವೂ ಸಾರ್ಥಕವಾಯಿತು. ಆಂಜನೇಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರರ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೂ ವಾನರನು, ಶ್ರೀರಾಮಚಂದ್ರರು ಲಕ್ಷ್ಮಣರು ನರರು. ಈರ್ವರ ಸತ್ಯವಾದ ಬಗೆಯಾದರೂ ಹೇಗೆ? ಅಲ್ಲದೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ವರ್ಣಿಸಿ ಹೇಳಬಲ್ಲೆಯಾ? ಓ, ಅಗತ್ಯವಾಗಿ ತಾಯಿ. ಆಂಜನೇಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಬಹಳ ಸಂತೋಷ ಆಂಜನೇಯ, ಬಹಳ ಸಂತೋಷ. ಹೌದು, ಆ ಶತಯೋಜನ ವಿಸ್ತಾರವಾದ ಸಮುದ್ರವನ್ನೇ ಲಂಘಿಸಿ ಬಂದೆಯಲ್ಲ, ಆಗ ನೀನು ಯಾವ ರೂಪವನ್ನು ಧರಿಸಿ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ಆ ರೂಪವನ್ನು ತಾವು ನೋಡಬಾರದು ತಾಯಿ. ಅದೇಕೆ ಮಾರುತಿ? ಅಮ್ಮ, ಆ ರೂಪವನ್ನು ನೋಡಿದರೆ ತಾವು ತುಂಬಾ ಭಯಪಡುತ್ತೀರಿ. ಆಂಜನೇಯ, ಶ್ರೀರಾಮಚಂದ್ರರ ಧರ್ಮಪತ್ನಿಗೆ ಭಯವೇ? ನನ್ನ ಮಾತನ್ನು ನಿರಾಕರಿಸದೆ
ದಯಮಾಡಿ ನಡೆಸಿಕೊಡು. ಅಮ್ಮ, ನಿಮ್ಮ ಮಾತು ನಿಶ್ಚಯವೇ ತಾಯಿ? ಹೌದು ಮಾರುತಿ. ಹಾಗಾದ್ರೆ ನೋಡಿ ನನ್ನ ವಿಶ್ವರೂಪ. ಆಂಜನೇಯ, ಆಂಜನೇಯ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣೆ ಮಾಡು ಮಾರುತಿ. ನಿಮ್ಮ ಸೇವಕನು ಕಣ್ಮುಂದೆ ಇರುವ ತಾಯಿ, ಭಯಪಡಬೇಡಿ, ಭಯಪಡಬೇಡಿ. ಆಂಜನೇಯ, ನನ್ನ ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಯಾರಿಂದ ಕಲಿತೆ? ಅಮ್ಮ, ಇನ್ನಮುಖಸುರರಲ್ಲಿ ಘನತರ ವಿದ್ಯೆಗಳನ್ನು ಅಭ್ಯಾಸ ಮಾಡಿದ ಆಹಾ, ಅನುರೂಪಿಯು ಮಹತ್ವರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯೆಂದು ಭಾವಿಸಬೇಡ ತಾಯಿ. ಹಾಗಾದರೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು, ಗುಣ ಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ಒಮ್ಮೆ ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಲೋಕ ಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ಪಡಿಗಳುಳ್ಳ ಆದಿಶೇಷನೂ ಸಾಧ್ಯವಿಲ್ಲ. ಆದರೆ ಮರ್ಕಟನಾದ ನನ್ನನ್ನು ಸಾಧ್ಯತೆ. ಆದರೆ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ. ಆದರೆ ಅನ್ಯಥಾ ಭಾವಿಸಬಾರದು ತಾಯಿ. ಆಗಬಹುದು ಮಾರುತಿ. ಶ್ರೀರಾಮನ ಶುಭ ಲಕ್ಷಣಗಳ ಶುಭ ಲಕ್ಷಣಗಳ ಸಾಮುದ್ರಿಕಾ ಚಾತ್ರಗಳು ಬೇಡ
ಅಮ್ಮ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರನು ತಾವು ಜಲಕ್ರೀಡೆ ಆಡುತ್ತಿರುವಾಗ ತಾವರೆಯನ್ನು ನೋಡಿ ನಿಮ್ಮ ಮುಖವನ್ನು ಹೋಲಿಸಿದರಂತೆ. ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ಕಾಕಾಸುರ ಅಂತ. ಸಾಕು ಸಾಕು. ಅಮ್ಮ, ಹಾಗಾದರೆ ನನ್ನನ್ನು ಈಗಲಾದರೂ ನಂಬು ತಾಯಿ. ಇದೇನಿದು? ಈತನು ಎಷ್ಟು ವಿಧ ವಿಧವಾಗಿ ಹೇಳಿದರು ನನಗೆ ನಂಬಿಕೆಯೇ ಸಾಲದಾಗಿದೆಯಲ್ಲ. ಈತನ ಮೇಲೆ ನನಗೆ ಸಂದೇಹವೇ ಹೆಚ್ಚಾಗಿರುವುದಲ್ಲ. ಏನು ಮಾಡಲಿ? ನಂಬಿಕೆಯೇ ಸಾಲುತ್ತಿಲ್ಲ. ಏನು ಮಾಡಲಿ? ನಾನೇನು ಮಾಡಲಿ? ನಿಜ ನಿಜ ತಾಯಿ, ಈ ರಾಕ್ಷಸನ ಬಗ್ಗೆ ತಿರುಗಿ ಅನೇಕ ಕಷ್ಟಗಳನ್ನು ಕೊಡುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಿ. ರಾಮಾಯಣ ಹೇಳಿದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಸಮರ್ಪಿಸಿ ನನ್ನನ್ನಾಗಲಿ. ಧನ್ಯಳಾದೆನು, ಧನ್ಯಳಾದೆನು. ಆಂಜನೇಯ, ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದೊಳಗಾಗಿ ನನ್ನನ್ನು ಈ ರಕ್ಕಸರ ಬಂಧನದಿಂದ ಪಾರು ಮಾಡಬೇಕೆಂದು. ಇಲ್ಲದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಈ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು ಮಾರುತಿ. ಆಂಜನೇಯ, ಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರವನ್ನು ಮಾಡಿದೆ. ಪ್ರತಿಯಾಗಿ ಏನನ್ನು ಕೊಡಲು ಶಕ್ತಳಲ್ಲವಲ್ಲ, ಏನನ್ನು ಕೊಡಲಿ ಮಾರುತಿ? ಈ ನಿಮ್ಮ ದಾಸನನ್ನು ಮನವನ್ನಂತೆ ಅಳಿಸಿ ಕಳಿಸಿಕೊಡುತ್ತಾಯಿ. ಹಾಗೆ ಆಗಲಿ ಮಾರುತಿ.
ಚಿರಂಜೀವಿಯಾಗಿ ಬಾಳು ಕಂದ, ನಿನಗೆ ಮಂಗಳವಾಗಲಿ. ಧನ್ಯನಾದನಮ್ಮ, ಧನ್ಯನಾದನು. ಎಂದಿಗೆ ನನ್ನ ದುಡ್ಡದು ಸಾರ್ಥಕವಾಯಿತು. ಅಮ್ಮ, ನನ್ನ ಒಡೆಯನಾದ ಸುಗ್ರೀವ ರಾಜನಿಗೆ ತಿಳಿಸಲಿ, ಲಕ್ಷ್ಮಣ ಸ್ವಾಮಿಯನ್ನು ತಿಳಿಸಲಿ, ಆಜ್ಞಾಪಿಸಬೇಕು ತಾಯಿ. ಮಾರುತಿ, ಲಕ್ಷ್ಮಣ ಸ್ವಾಮಿಗೂ ಸುಗ್ರೀವ ರಾಜನಿಗೂ ನನ್ನ ಆಶೀರ್ವಾದವನ್ನು ತಿಳಿಸು. ಹಾಗೂ ನನ್ನ ಸ್ವಾಮಿ ಶ್ರೀರಾಮಚಂದ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಮರೆಯದೆ ತಿಳಿಸಿಬಿಡು ಮಾರುತಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ಆಹಾರಾದಿಗಳನ್ನು ಗುಂಜಿಸುವನೆಂದು ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡಿದ್ದರು. ಆಹಾ. ನಿಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಗಳು ತುಂಬ ಹೆಚ್ಚಾಗಿವೆ. ಆದ್ದರಿಂದ ಇಲ್ಲಿರುವ ಕೆಲವು ಹಣ್ಣುಗಳನ್ನು ತಿಂದು ನಂತರ ಹೊರಡುತ್ತೇನೆ ತಾಯಿ. ಆಂಜನೇಯ, ಇಲ್ಲಿನ ರಕ್ಕಸರಾದರೂ ಬಹಳ ಧೂರ್ತರು. ಯಾರ ಕಣ್ಣಿಗೂ ಬೀಳದಂತೆ ಇಲ್ಲಿ ಒಂದೆರಡು ಮರಗಳಲ್ಲಿ ಮಾತ್ರ ಹಣ್ಣುಗಳನ್ನು ಭಂಜಿಸು. ಹಾ, ಯಾವ ಗಲಭೆಯನ್ನು ಮಾಡಿಕೊಡದು. ಹಾಗೇ ಆಗಲಿ ತಾಯಿ. ಅಮ್ಮ, ಕಪ್ಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಆಹಾ. ಆದ್ದರಿಂದ ತಾವು ಸ್ವಲ್ಪ ಮರೆಯಾಗಿ ತಾಯಿ. ನಿನ್ನಿಷ್ಟದಂತೆ ಆಗಲಿ ಮಾರುತಿ. ವೃತ್ತಿಯಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲವು ಸಹ ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಆದ್ದರಿಂದ ನಾನು ಈಗ ಈ ಅಶೋಕವನ್ನು ಹಾಳು ಮಾಡಿದರೆ ಇಲ್ಲಿನ ಸೇವಕರು ಈ ವಿಚಾರವನ್ನು ರಾವಣನಿಗೆ ತಿಳಿಸುತ್ತಾರೆ. ಆಗ ಕೋಪಗೊಂಡ ರಾವಣನು ನನ್ನನ್ನು ಆಸ್ಥಾನಕ್ಕೆ ಬರಮಾಡಿಕೊಳ್ಳುತ್ತಾನೆ. ಆಗ ಅವನಿಗೆ ಕೆಲವು ಯುತೋತಿಗಳನ್ನು ನೀಡುತ್ತೇನೆ. ಜಯ ಜಯ ರಘುವೀರ ಸಮರ್ಥ. ಕಾಲಾತ್ಮಕ ಪರಮೇಶ್ವರ ರಾಮ ಶೇಷತಲ್ಪ ಸುಖನಿದ್ರಿಪ ರಾಮ ಬ್ರಹ್ಮದ್ಯಮರ ಪ್ರತಿತ ರಾಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಬ್ರಹ್ಮದ್ಯಮ ಶ್ರೀರಾಮ್ ಜೈ ರಾಮ್ ಸೀತಾರಾಮ್ ಶ್ರೀರಾಮ್ ಜೈ ರಾಮ್ ಸೀತಾರಾಮ್ ಶ್ರೀರಾಮ್ ಜೈ ರಾಮ್ ಸೀತಾರಾಮ್. ರಾಮ ಜಯತು ಶ್ರೀರಾಮ ಸುನಾಮ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರಾಮ
ಮರ ಮಾರ ರಾಕ್ಷಸ ಭೀಮ ರವಿಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪಾವನ ಶ್ರೀರ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ರಾಮ ಸುನಾಮ. ಶ್ರೀರಾಮಚಂದ್ರ ಪ್ರಭುವಿಗೆ, ವೀರಾಂಜನೇಯ ಸ್ವಾಮಿಗೆ, ಪಟ್ಟಾಭಿರಾಮನಿಗೆ, ಕಲಾಭೂಮಿಗೆ, ಕಲಾದೇವಿಗೆ. ದಿವ್ಯ ತೇಜಸ್ ಕಲಾ ಸಂಘ ಎಚ್ ಲೋಕೇಶ್ ಮೂರ್ತಿಯವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಇಲ್ಲಿಗೆ ಮುಗಿದಿದೆ. ಎಲ್ಲರಿಗೂ ಶುಭರಾತ್ರಿ.